ಹಾಸನದ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಇವತ್ತು ಬೃಹತ್ ಸಾಧನಾ ಸಮಾವೇಶವನ್ನು ಮಾಡಿತು. ಈ ಸಮಾವೇಶದ ಸಂದರ್ಭದಲ್ಲಿ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅಂತೇಳಿ ಅವರ ಬೆಂಬಲಿಗರು ಒಬ್ಬರಾದ ಮೇಲೊಬ್ಬರು CM, DCM ಇವರೆಲ್ಲ ಮಾತನಾಡ್ತಾ ಇರುವ ಸಂದರ್ಭದಲ್ಲೂ ಕೂಡ ಗಲಾಟೆಯನ್ನು ಮಾಡಿದರು, ಘೋಷಣೆಗಳನ್ನು ಕೂಗ್ತಾ ಇದ್ರು, ಒಂದು ರೀತಿಯಲ್ಲಿ ಅಕ್ಷರಶಃ ಅಡ್ಡಿಪಡಿಸಿದರು. ಇದು CM ಹಾಗೂ DK ಶಿವಕುಮಾರ್ ಅವರ ಸಿಟ್ಟಿಗೂ ಕೂಡ ಕಾರಣ ಆಯಿತು, ಅಸಮಾಧಾನಕ್ಕೂ ಕೂಡ ಕಾರಣ ಆಯಿತು. ಹೇಗಿತ್ತು ಅರಸೀಕೆರೆಯ ಸಮಾವೇಶ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಹಾಸನದ ಜಿಲ್ಲೆಯ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. 750 ಕೋಟಿಗೂ ಅಧಿಕ ಮೊತ್ತದ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೆರವೇರಿಸಿದ್ರು. ಹಾಸನದಲ್ಲಿ ಯಾವತ್ತೇ ಕಾಂಗ್ರೆಸ್ ಸಮಾವೇಶ ನಡೆದರೂ ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, HD ರೇವಣ್ಣ ಕುಟುಂಬದ ಮೇಲೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡ್ತಿದ್ರು. ಆದ್ರಿವತ್ತು ಜೆಡಿಎಸ್ನ ಯಾರ ಬಗ್ಗೆಯೂ ಕೈ ನಾಯಕರು ಮಾತಾಡಲಿಲ್ಲ. ಮಾತಾಡೋಕೆ ಅರಸೀಕೆರೆ ಜನಾನೂ ಬಿಡ್ಲಿಲ್ಲ. ಯಾಕಂದ್ರೆ ಯಾವ ನಾಯಕರು ಭಾಷಣ ಮಾಡೋಕೆ ಬಂದ್ರೂ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತಾನೆ ಕೂಗು ಹಾಕ್ತಿದ್ರು. ಸಮಾವೇಶದಲ್ಲಿ ಮೊದಲು ಭಾಷಣ ಮಾಡಿದ ವಸತಿ ಸಚಿವ ಜಮೀರ್ ಅಹಮದ್ ಮೊದಲು ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತ ಧ್ವನಿ ಎತ್ತಿದ್ರು. ನಮ್ಮ ಹೈಕಮಾಂಡ್ ಪಕ್ಷ ಮತ್ತೆ DCM ಮತ್ತೆ ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡಬೇಕಂತ ಇರೋದು ಅವ್ರ ವ್ಯಕ್ತಿಯಲ್ಲಿ, ಹೈಕಮಾಂಡ್ ವ್ಯಕ್ತಿಯಲ್ಲಿ ಇರೋದು. ನಾನು ಭಾವಿಸ್ತಾ ಇದ್ದೀನಿ, ಜನ ಭಾವಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗಬೇಕಂತ. ಮನೆ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ, ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ಮಾತು ತಗೊಂಡು. ಆಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಭಾಷಣ ಕೇಳಿದ್ರು. DK ಶಿವಕುಮಾರ್ ಭಾಷಣದ ಮಧ್ಯೆನೇ ಎದ್ದು ಮಂತ್ರಿ ಮಾಡ್ತೀವಿ ಅಂತ ಘೋಷಿಸಿ ಅಂತ ವೇದಿಕೆ ಕೆಳಗೆ ಕೂತಿದ್ದವರು ಕೂಗಾಡಿದ್ರು. ಆಗ DK ಶಿವಕುಮಾರ್ ರೇಗಾಡಿದ್ರು. ಸುಮ್ಮನಿರಿ ಅಂದ್ರು. ಇರದಿದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಸುಮ್ಮನಿರಿಸಿದ್ರು. ಎಲ್ಲರೂ ಕೂಡ ಶುಭವನ್ನ ಹಾರೈಸಿ ಮುಂದಿನ ದಿನಗಳು ಯಾವೆಲ್ಲ ಮಾಡ್ತೀವಿ. ಸುಮ್ಮನೆ ಸ್ವಲ್ಪ ಇಷ್ಟ ಯಾವನಾರು ಮಾತಾಡಿದ್ದೇನ ಕೂತ್ಕೊಂಡು ಸುಮ್ಮನೆ ಆಯ್ತು ಆಯ್ತು ಆಯ್ತು. ಅವೆಲ್ಲ ಅಂಗಡಿಯಲ್ಲಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಹಂಗಾರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬೇಡ ಬಿಡಿ ನಿಮ್ಗೆಲ್ಲ. ಆಯ್ತು. DK ಶಿವಕುಮಾರ್ ಮಾತು ಮುಗಿದ್ಮೇಲೆ ಸಿದ್ದರಾಮಯ್ಯನವರು ಬಂದ್ರು. ಅವರ ಭಾಷಣದ ಮಧ್ಯೆನೇ ಶಿವಲಿಂಗೇಗೌಡರ ಬೆಂಬಲಿಗರು ಕೂಗಾಡಿದ್ರು. ಆಗ CM ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ, ಸುಮ್ನಿರಿ ಅಂದ್ರು. ಆದ್ರೂ ಸುಮ್ಮನಾಗ್ಲಿಲ್ಲ. ಕೊನೆಗೆ CM ಅರ್ಧಕ್ಕೆ ಭಾಷಣ ನಿಲ್ಲಿಸಿದ್ರು. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ. ಕೂತ್ಕೊಳ್ರಿ ಕೂತ್ಕೊಳ್ರಿ ಕೂತ್ಕೊಳ್ರಿ. ರಾಜಕೀಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ. ಕೂತ್ಕೊಳ್ರಿ. ಕೊನೆಗೆ ಶಿವಲಿಂಗೇಗೌಡರು ಎಲ್ಲರನ್ನೂ ಸುಮ್ಮನಿರಿಸಿದ ಮೇಲೆ CM ಭಾಷಣ ಪೂರ್ತಿಗೊಳಿಸಿದ್ರು. ಒಟ್ನಲ್ಲಿ ಅರಸೀಕೆರೆ ಕಾಂಗ್ರೆಸ್ ಸಮಾವೇಶ ಸಾಧನ ಸಮಾವೇಶ ಆಗಿದ್ದಕ್ಕಿಂತ ಶಿವಲಿಂಗೇಗೌಡರ ಸಮಾವೇಶ ಆಗಿದ್ದಂತೂ ಸುಳ್ಳಲ್ಲ. ಕೃಷ್ಣಮೂರ್ತಿ, News 18 ಹಾಸನ.